ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಯಾರ ಮೇಲೂ ಕೂಡ ದರ್ಶನ್ ಹಲ್ಲೆ ಮಾಡಿಲ್ಲ. ಟಿವಿ5ಗೆ ಜೈಲಿನ ಉನ್ನತ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ. ಎಲ್ಲವೂ ಊಹಾಪೋಹ ಅಷ್ಟೇ. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ದರ್ಶನ್ ಏನೋ ಹಲ್ಲೆ ಮಾಡಿಬಿಟ್ರಂತೆ ಸಹ ಕೈದಿಗಳ ಮೇಲೆ, ಅವ್ರ ಬ್ಯಾರಕ್ನಲ್ಲಿ ಇರುವಂಥವ್ರ ಮೇಲೆ. ಅಲ್ರಿ, ಮೊದಲೇ ದರ್ಶನ್ಗೆ ಅಲ್ಲಿ ಜೀವನ ಸಾಕಾಗಿ ಹೋಗಿದೆ, ಜೈಲಿಂದ ನರಕ ಯಾತನೆ ಅನುಭವಿಸ್ತಿದೆ. ಅಂಥದ್ರಲ್ಲಿ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡೋಕ್ಕಾಗತ್ತಾ? ಜೈಲಲ್ಲಿ ಮಲಗಿದ್ದವ್ರ ಮೇಲೆ ಹಲ್ಲೆ ಮಾಡಿದಾರಂತೆ, ಅವ್ರಿಗೆ ಒದ್ದು ಎಬ್ಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅನುಕುಮಾರು, ಜಗ್ಗ, ನಾಗರಾಜು, ಪ್ರದೋಷು, ಲಕ್ಷ್ಮಣ್ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ವದಂತ ಹರಿದಾಡ್ತಾ ಇದೆ. ದರ್ಶನ್ ಅವ್ರು ಕೋಪಿಷ್ಟ ಒಪ್ಕೊಳ್ತೀವಿ, ಆದರೆ ಟೈಮಿಂಗ್ ರೀ ಅವ್ರದೇ ಸರಿ ಇಲ್ಲ. ನಾನು ಯಾಕಾದ್ರೂ ಈ ಆರೋಪದಲ್ಲಿ ಸಿಕ್ಕಾಕೊಂಡೆ ಅಂತೇಳಿ ವಿಲ ಒದ್ದಾಡ್ತಿದ್ದಾರೆ, ದಿನ ನರಕ ನೋಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅಲ್ಲಿ ತಮ್ಮ ಆ ಕೋಪ ಅಥವಾ ದುರಹಂಕಾರ ಅದೆಲ್ಲ ಇಳಿದು ಬಿಟ್ಟಿರುತ್ತೆ ರೀ. ಯಾಕಂದರೆ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಕೇಳಿದವರು ಅವರು. ಎಲ್ಲ ಜೈಲಿನ ಅನುಭವ ಆಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವ್ರಿಗೆ ದಿಂಬು ಒಂದು ಹಾಸಿಗೆ ಸಿಗ್ತಿಲ್ಲ ಅಂತ ಹೇಳಿ ಅವ್ರ ಪರಿಸ್ಥಿತಿ ನೋಡ್ತಾ ಇದ್ರೆ, ಬಟ್ ಇವ್ರ ಮೇಲೆಲ್ಲ ಹಲ್ಲೆ ಮಾಡೋಕ್ಕಾಗತ್ತಾ? ಹಲ್ಲೆ ಮಾಡ್ತಾರ ದರ್ಶನ್ ಅವರು. ಹಾಗಾಗಿನೇ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇರುವಂಥದ್ದು ಕೇವಲ ವದಂತಿ ಮಾತ್ರ. ಟಿವಿ5ಗೆ ಜೈಲಿನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ದರ್ಶನ್ ಯಾರ ಮೇಲೂ ಕೂಡ ಕೈ ಮಾಡಿಲ್ಲ, ಯಾರಿಗೂ ಒದ್ದಿಲ್ಲ, ಯಾರನ್ನು ಬಲವಂತವಾಗಿ ಎಬ್ಬಿಸಿಲ್ಲ. ಇದು ಕೇವಲ ಕಪೋಲ ಕಲ್ಪಿತ ಇದು. ಯಾಕಂದ್ರೆ ದರ್ಶನ್ ಅವರು ಅವ್ರ ಜೊತೆಗಿರುವಂಥವ್ರನ್ನ ತುಂಬ ಇಷ್ಟಪಡ್ತಾರೆ ರೀ. ಅದರಲ್ಲೂ ಈ ಡಿ ಗ್ಯಾಂಗ್ ಅಂತ ನಾವೇನು ಕರಿತಿದ್ದೀವಿ, ಅವ್ರ ಮೇಲೆ ಹಿಂಗೆಲ್ಲ ಮಾಡೋಕ್ಕಾಗತ್ತಾ? ಸಾಧ್ಯನಾ? ಅದು ಕೋಪದಲ್ಲೂ ಕೂಡ ದರ್ಶನ್ ಹೊಡೆದಂಥ ಉದಾಹರಣೆಗಳಿಲ್ಲ. ಕೆಲವೊಂದ್ಸರಿ ಗಲಾಟೆ ಮಾಡ್ಕೊಂಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಯಾವುದೋ ಒಂದು ಹೋಟ್ಲಲ್ಲಿ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ಹಲ್ಲೆ ಮಾಡಿರುವಂಥ ಉದಾಹರಣೆ. ಆದರೆ ಅವ್ರ ಜೊತೆಗಿರುವಂಥವ್ರ ಮೇಲೆ ಅವರು ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಬಹಳ ವಿರಳ ನಾವು ನೋಡಿದ ಪ್ರಕಾರ. ಅದರಲ್ಲೂ ಎಲ್ಲಿದ್ದಾರೆ ಅವರು? ಯಾವುದೋ ಪಬ್ಬಲ್ಲಿ ಗಲಾಟೆ ಮಾಡಿದ್ರಪ್ಪ, ಹೋಟ್ಲಲ್ಲಿ ಮಾಡ್ಕೊಂಡ್ರು, ಇನ್ಯಾವುದೋ ಶೂಟಿಂಗ್ ಸ್ಪಾಟಲ್ಲಿ ಅಥವಾ ಅಭಿಮಾನಿಗಳಿಗೆ ಏನೋ ಪೋಸ್ ಕೊಡೋ ಸಂದರ್ಭದಲ್ಲಿ ಏನಾಯ್ತಂದು ಆಗಿರ್ಬೋದಪ್ಪ ಅಂತ ಹೇಳ್ತೀವಿ. ಜೈಲಲ್ಲಿ ಅಲ್ಲಿ ಕಂಬಿ ಅಣಿಸ್ಕೊಂಡು ಕೂತಿರ್ತಾರ್ರಿ, ಸಾಕ ಹೋಗಿರುತ್ತೆ ಜೀವನ. ಅಂಥ ಟೈಮ್ನಲ್ಲಿ ಹೊಡೆಯುವಂಥ ಮನಸ್ಸು ಬರುತ್ತಾ ದರ್ಶನ್ ಅವ್ರಿಗೆ ಹೇಳಿ? ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿಜಕ್ಕೂ ಇದನ್ನ ಸ್ಟಾರ್ಟಿಂಗಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಾಗ ಒಂಥರ ಆಯಿತು, ನಂಬಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದರ್ಶನ್ ಅವ್ರಿಗೆ ಜೀವನ ನರಕ ಆಗ್ಬಿಟ್ಟಿದೆ, ಅಂಥದ್ರಲ್ಲಿ ಹೊಡೆಯೋದು ಮಾಡ್ತಾರ ಅಂತೇಳಿ. ಈಗ ಯಾವ ರೀತಿ ಸ್ಪಷ್ಟನೆ ಸಿಕ್ಕಿದೆ ಅಂತ ಅಧಿಕಾರಿಗಳಿಂದ? ಪ್ರಭು, ಏನು ಜೈಲಿನಲ್ಲಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತ ನಟ ದರ್ಶನ್ ಇರ್ಬೋದು, ಜೊತೆಗೆ ಇತರ ಸಹಕೈದಿಗಳೇನಿದ್ರೆ ಎಲ್ಲರೂ ಕೂಡ ಹೊಡೆದಾಟವನ್ನ ಮಾಡ್ಕೊಂಡಿರುವಂತ ಒಂದು ಊಹಾಪೋಹ ಸುದ್ದಿಗಳು ಬೆಳಕಿಗೆ ಬಂದಿರುವಂತದ್ದು. ಈ ಸುದ್ದಿ ಬೆಳಕಿಗೆ ಬಂದ ಬೆನ್ನಲ್ಲೇ ಈಗಾಗಲೇ ನಾವು ಕೂಡ ಹಿರಿಯ ಅಧಿಕಾರಿಗಳು ಮತ್ತು ಜೈಲು ಸಿಬ್ಬಂದಿಗಳನ್ನು ಕೂಡ ನಾವು ಸಂಪರ್ಕವನ್ನ ಮಾಡಿದ್ವಿ. ಸಂಪರ್ಕವನ್ನ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಅಂತಹ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ, ಅವೆಲ್ಲ ಊಹಾಪೋಹದಂತ ಕಂಡು ಬರ್ತದೆ. ಇದುವರೆಗೂ ಯಾವ್ದು ಕೂಡ ಆ ರೀತಿಯಾಗಿ ವರದಿ ಆಗಿಲ್ಲ ಅನ್ನೋದು ಒಂದು ಕಡೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಮತ್ತೊಂದು ಕಡೆ ಸುಮ್ಮನೆ ಏಕಾಏಕಾಗಿ ಸುಮ್ಮನೆ ಯಾರು ಕೂಡ ಜೈಲಿನಲ್ಲಿ ಗಲಾಟೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಇವರೆಲ್ಲರೂ ಕೂಡ ಒಂದೇ ಪ್ರಕರಣದಲ್ಲಿ ಜೈಲಿಗೆ ಸೇರಿರುವಂತ ಆರೋಪಗಳು. ಅದ್ರ ಜೊತೆಗೆ ಇತ್ತೀಚೆಗಷ್ಟೇ ಏನೋ ಚಾರ್ಜ್ ಫ್ರೇಮ್ ಆಗಿ ಟ್ರಯಲ್ ಆರಂಭ ಆಗ್ತಾ ಇರುವಂತದ್ದು. ಇಂಥ ಟೈಮ್ನಲ್ಲಿ ಗಲಾಟೆಯನ್ನ ಮಾಡ್ಕೊಳ್ತಾರ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ ಆಗುವಂತದ್ದು. ಮತ್ತೊಂದು ಕಡೆ ಅಲ್ಲಿ ಮಾನಿಟರಿಂಗ್ ಮಾಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಇರ್ತಾರೆ, ಹಿರಿಯ ಅಧಿಕಾರಿಗಳು ಇರ್ತಾರೆ. ಈಗ IPS ಅಧಿಕಾರಿಯ ನೇತೃತ್ವದಲ್ಲಿ ಜೈಲು ವಿಸ್ತಾರವನ್ನ ನೋಡ್ಕೊಳ್ಳಿಕ್ಕೆ ಸರ್ಕಾರ ಈಗಾಗಲೇ ಅಧಿಕಾರವನ್ನು ಕೂಡ ವಹಿಸಿಕೊಟ್ಟಿರುವಂತದ್ದು. ಹೀಗಾಗಿ ಸಾಕಷ್ಟು ಆಗಿ ಏನೋ ಅಲ್ಲಿ ಯಾವುದೇ ರೀತಿಯ ಲೂಪೋಲ್ಸ್ಗಳು ಆಗದ ರೀತಿಯಲ್ಲಿ ಅಧಿಕಾರಿಗಳು ಕೆಲಸವನ್ನ ನೋಡಿ ಮಾಡ್ತಾ ಇರುವಂತದ್ದು ಮತ್ತು ಭದ್ರತೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಹೀಗಾಗಿ ರಾಜ್ಯಾತೀತ ಪ್ರಕರಣದ ಸರಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದ್ರೆ ಇತರ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ವಿ. ಅದ್ರ ಬದಲು ಇದು ಕೂಡ ಇಂಥ ಇನ್ಸಿಡೆಂಟ್ ಆಗಿದೆ ಅನ್ನೋದು ಯಾವಾಗ ಗೊತ್ತಾಯ್ತು, ತಕ್ಷಣ ಹಿರಿಯ ಅಧಿಕಾರಿಗಳು ಕೂಡ ಇದನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಅದ್ರ ಬಗ್ಗೆ ಅಂತಹ ಇನ್ಸಿಡೆಂಟ್ ಆಗಿಲ್ಲ ಅನ್ನೋದಕ್ಕೆ ಸ್ಪಷ್ಟನೆ ಪ್ರಶ್ನೆ ಮಾಡಿದ್ರೆ ಅವ್ರು ಅದ್ರ ಬಗ್ಗೆ ಅಂತಹ ಇನ್ಸಿಡೆಂಟ್ ಆಗಿಲ್ಲ ಅನ್ನೋದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಹೀಗಾಗಿ ಇದು ಒಂದು ಊಹಾಪೋಹದ ಕಥೆ ಇರ್ಬೋದು ಅಂತ ಅನ್ನಿಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಅವ್ರ ಅಭಿಮಾನಿಗಳಿಗೆ ಬಹಳ ಟೆನ್ಷನ್ ಆಗಿತ್ತು. ಅಲ್ರಿ, ಡೆವಿಲ್ ಬರ್ತಾ ಇದೆ ಅನ್ನೋದಕ್ಕೆ ಏನಪ್ಪ ನಮ್ಮ ಬಾಸ್ ಹಿಂಗೆ ಮಾಡಿದ್ರಂತೆ, ಏನಾದ್ರೆ ಸಿನಿಮಾ ಮೇಲೆ ಎಫೆಕ್ಟ್ ಆಗ್ಬೋದಾ ಅಂತೇಳಿ ಬಹಳ ನೊಂದುಕೊಂಡಿದ್ರು. ಬಟ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಡೆವಿಲ್ ಅಬ್ಬರ ಜೋರಾಗಿದೆ. ಜೊತೆಗೆ ದರ್ಶನ್ ಯಾವುದೇ ಕಾರಣಕ್ಕೂ ಅಲ್ಲಿ ಹಲ್ಲೆ ಮಾಡಿಲ್ಲ ಅನ್ನೋದು ಅಧಿಕಾರಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ.